ಜೈ ಶ್ರೀರಾಮ್, ಒಂದೇ ಮಾತರಂ, ಜೈ ಕರ್ನಾಟಕ. ಮತ್ತೆ ಸ್ವಾಗತ ಸುಸ್ವಾಗತ. ಡೇ 28 ಇವತ್ತು. ಫೀಲಿಂಗ್ ಸೂಪರ್. ಹಾರ್ಮೋನ್ಸ್ ಎಲ್ಲ ಚೆನ್ನಾಗಿ ಫೀಲ್ ಆಗ್ತಾ ಇದೆ. ಏನು ತಿನ್ಕೊಂಬಂದೆ ನೋಡ್ಕೊಂಬನ್ನಿ. ಮಾರ್ನಿಂಗ್ ಫಸ್ಟ್ ಮೀಲಲ್ಲಿ ಆ್ಯಸ್ ಯೂಶುವಲ್ 2 ಫುಲ್ ಎಗ್ಸ್ ಮತ್ತು 8 ಎಗ್ ವೈಟ್ಸು, ಓವರ್ನೈಟ್ ಸೋಕ್ಡ್ ಓಟ್ಸು, ಬೀಟ್ರೂಟು, ಸ್ವಲ್ಪ ದ್ರಾಕ್ಷಿ. ಸೆಕೆಂಡ್ ಮೀಲಲ್ಲಿ 100 ಗ್ರಾಮ್ ಚಿತ್ರಾನ್ನ, 250 ಗ್ರಾಮ್ ಚಿಕನ್ ಚಿಲ್ಲಿ ಪ್ಲಸ್ ಬೀಟ್ರೂಟ್ ಪಲ್ಯ. ನೈಟಿಗೆ ಸೀಬೆಕಾಯಿ ಮತ್ತು ಕಲ್ಲಂಗಡಿ, ಆ್ಯಪಲು, ಒಂದು ಬಾಳೆಹಣ್ಣು, ಒಂದು ಸೂಪ್ ವೇ ಪ್ರೋಟೀನ್ ಕನ್ಸ್ಯೂಮ್ ಮಾಡೀನಿ. ಇವತ್ತಿಂದ ಎಕ್ಸಸೈಸ್ ಬಂದು ಚೆಸ್ಟು ಮತ್ತು ಥೈಸ್ ಮಾಡಿದ್ದೀನಿ. ಎಕ್ಸಸೈಸ್ ಚೆನ್ನಾಗಿದೆ. ಬಟ್ ಏನಾಯಿತು ಅಂದರೆ ಡ್ಯೂಟಿಲಿ ತುಂಬ ಬ್ಯುಸಿ ಇದ್ದೆ. 10,000 ಸ್ಟೆಪ್ಸ್ ಮಾತ್ರ ಮಾಡಿದೆ. 15,000 ಕಂಪ್ಲೀಟ್ ಆಗಲಿಲ್ಲ. ನಾಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 5,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿ ಮತ್ತೆ ನಾಳೆ 15,000 ಸ್ಟೆಪ್ಸನ್ನು ಕಂಪ್ಲೀಟ್ ಮಾಡ್ತೀನಿ. ಇವತ್ತಿನ ಟಿಪ್ ಆಫ್ ದಿ ಡೇ ಏನು ಅಂತಂದರೆ, ಜಿಮ್ ಅನ್ನೋದು ಆ್ಯಕ್ಚುಲಿ ಒಂದು ಕಾಸ್ಟ್ಲಿ ಗೇಮು. ಮನಿ ಅನ್ನೋದು ಇನ್ವೆಸ್ಟ್ ಆಗೇ ಆಗುತ್ತೆ. ಒಂದು ವಿಷಯ ಹೇಳ್ತೀನಿ, ದುಡ್ಡು ಖರ್ಚು ಮಾಡೋಕ್ಕೆ ಹೆದ್ರೋನು ದುಡಿಯೋಕ್ಕೂ ಹೆದರ್ತಾನೆ. ದುಡೀರಿ, ಮಸ್ತಾಗಿ ಖರ್ಚು ಮಾಡಿ. 100% ನಾಳೆ ಇವತ್ತಲ್ಲ ನಾಳೆ ದುಡಿತೀರಾ ಅನ್ನೋ ಗ್ಯಾರಂಟಿ ಇರುತ್ತೆ. ನೀವು ಎಲ್ಲಿಗೂ ಹಾಕ್ತಾ ಇಲ್ಲ ನಿಮ್ಮ ದುಡ್ಡನ್ನ, ದೇಹಕ್ಕೆ ಹಾಕ್ತೀರಾ, ಒಳ್ಳೆ ರೀತಿಯಲ್ಲಿ ಹಾಕಿ. ಪಿಜ್ಜಾ, ಬರ್ಗರ್, ಮಣ್ಣು ಮಸಿ ಎಲ್ಲ ತಿಂದು ಯಾಕೆ ದೇಹ ಹಾಳು ಮಾಡ್ಕೊತೀರಾ? ತಿನ್ನಬೇಕು ಪಿಜ್ಜಾ ಬರ್ಗರ್. ನಾನು ತಿನ್ನಬಾರ್ದು ಪಿಜ್ಜಾ ಬರ್ಗರ್ ಅಂತ ಹೇಳಲ್ಲ. ಒಕೇಶನಲ್ಲಿ ತುಂಬ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಹೊಡೆಯುತ್ತೆ ಅದೆಲ್ಲ. ಅದನ್ನೇ ಡೈಲಿ ಮಾಡ್ಕೊಂಡು ಹೋಯ್ತು ಅಂದರೆ ಹೆಲ್ತ್ ಹಾಳಾಗುತ್ತೆ, ದುಡ್ಡು ಹಾಳಾಗುತ್ತೆ. ಅದ್ರ ಬದಲು ಒಳ್ಳೆ ಫುಡ್ ತಿನ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.